ಇಷ್ಟು ದಿನ ರಾಜ್ಯದಲ್ಲಿ ಏನು ಫ್ರೀ ಕರೆಂಟ್ ಪಡಿತಾ ಇದ್ರಲ್ವಾ, ಇವರಿಗೆ ಈಗ ಒಂದು ಬಿಗ್ ಶಾಕ್ ಎದುರಾಗಿರುವಂತದ್ದು. ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕರೆಂಟ್ ನಿಮಗೂ ಇಲ್ಲ, ಪಕ್ಕದ ಮನೆಯವರಿಗೂ ಕೂಡ ಇಲ್ಲ. ಕರೆಂಟ್ ನಿಮಗೂ ಇಲ್ಲ, ಪಕ್ಕದ ಮನೆಯವರಿಗೂ ಇಲ್ಲ. ಫ್ರೀ ಕರೆಂಟ್ ಫ್ಯೂಸ್ ಕಟ್ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇಷ್ಟು ದಿನ ಗೃಹ ಜ್ಯೋತಿ ಫ್ರೀ ಕರೆಂಟ್ ಬಳಸ್ತಿದ್ರಿ, ಇನ್ನು ಮುಂದೆ ಫ್ರೀ ಕರೆಂಟ್ಗೆ ಕಟಾಕಟ್ ಭಾಗ್ಯ. ಫ್ರೀ ಕರೆಂಟ್ ಯೋಜನೆ ಬಹುತೇಕ ರದ್ದಾಗುತ್ತಾ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ. ಗೃಹಲಕ್ಷ್ಮಿ ಬಳಕ ಈಗ ಗೃಹ ಜ್ಯೋತಿ ಯೋಜನೆಗೂ ಸರ್ಜರಿಯನ್ನ ಮಾಡಲಾಗ್ತಾ ಇದೆ. ಡಿಕೆ ಸರ್ಕಾರದ ಪ್ಲಾನ್ ಬಗ್ಗೆ ತಿಳಿದ್ರೆ ಬೆಚ್ಚಿ ಬೀಳ್ತೀರಿ. ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರಿಗೆ ಬೀಳುತ್ತೆ ಕರ್ತರಿ. 3-4 ಲಕ್ಷ ಹೆಸರು ಕೈ ಬಿಡಲಿದೆ ಸರ್ಕಾರದ ಸಿದ್ಧತೆ. ಈಗ ಕರೆಂಟು ನಿಮಗೂ ಇಲ್ಲ, ಪಕ್ಕದ ಮನೆಯವರಿಗೂ ಕೂಡ ಇಲ್ಲ. ಫ್ರೀ ಕರೆಂಟ್ ಫ್ಯೂಸ್ ಕಟ್ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇಷ್ಟು ದಿನ ಗೃಹ ಜ್ಯೋತಿ ಫ್ರೀ ಕರೆಂಟ್ ಅನ್ನ ಬಳಸ್ತಾ ಇದ್ರಿ, ಇನ್ಮುಂದೆ ಫ್ರೀ ಕರೆಂಟ್ಗೆ ಕಟಾಕಟ್ ಭಾಗ್ಯ ಬರುತ್ತಾ ಅನ್ನುವಂಥದ್ದು. ಫ್ರೀ ಕರೆಂಟ್ ಯೋಜನೆ ಬಹುತೇಕ ರದ್ದಾಗುತ್ತಾ ಅನ್ನುವಂಥ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಬಳಿಕ ಈಗ ಗೃಹ ಜ್ಯೋತಿ ಯೋಜನೆಗೂ ಸರ್ಜರಿ ಮಾಡಲಾಗ್ತಾ ಇದೆ ಡಿಕೆ ಸರ್ಕಾರದಿಂದ. ಈ ಒಂದು ಡಿಕೆ ಸರ್ಕಾರದ ಪ್ಲಾನ್ ಬಗ್ಗೆ ತಿಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರಿಗೆ ಕತ್ತರಿ ಬೀಳುತ್ತೆ. 3-4 ಲಕ್ಷ ಹೆಸರು ಕೈ ಬಿಡಲು ಸರ್ಕಾರದ ಸಿದ್ಧತೆ. ಈಗ ಕರೆಂಟು ನಿಮಗೂ ಇಲ್ಲ, ಪಕ್ಕದ ಮನೆಯವರಿಗೂ ಇಲ್ಲ. ನಮ್ಮ ಮನೆಗೆ ಅಷ್ಟೇ ಕರೆಂಟ್ ಕಟ್ ಮಾಡ್ತಾರ ಅಂತ ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡಿ. ಪಕ್ಕದ ಮನೆಯವ್ರಿಗೂ ಕೂಡ ಈ ಒಂದು ಅನ್ವಯ ಆಗತ್ತೆ. ಇಷ್ಟು ದಿನ ಗೃಹ ಜ್ಯೋತಿ ಫ್ರೀ ಕರೆಂಟನ್ನು ಬಳಸ್ತಾ ಇದ್ರಿ, ಇನ್ನು ಮುಂದೆ ಆಗಲ್ಲ. ಕಟಾಕಟ್ ಭಾಗ್ಯವನ್ನ ಕೊಡ್ತಾ ಇರುವಂತದ್ದು ಫ್ರೀ ಕರೆಂಟ್ಗೆ ಈಗ ಡಿಕೆ ಸರ್ಕಾರ. ಡಿಕೆ ಕರೆಂಟ್ ಯೋಜನೆಯನ್ನ ಬಹುತೇಕವಾಗಿ ಏನಾದರೂ ರದ್ದು ಮಾಡ್ತಾರಾ ಅನ್ನುವಂಥದ್ದು ಕೂಡ ಇರುವಂಥದ್ದು ಪ್ರಶ್ನೆ. ಯಾಕಂತಂದ್ರೆ ಈ ಗೃಹಲಕ್ಷ್ಮಿಯ ಬಳಿಕ ಈಗ ಗೃಹ ಜ್ಯೋತಿ ಯೋಜನೆಗೂ ಸರ್ಜರಿ ಮಾಡ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಪ್ಲಾನ್ ಅನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಈ ಒಂದು ಫಲಾನುಭವಿಗಳು ಏನಿದ್ದಾರಲ್ಲ, ಅವರ ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರನ್ನ ಕೈ ಬಿಡುತ್ತೆ ಈ ಒಂದು ಯೋಜನೆಯಲ್ಲಿ, ಗೃಹ ಜ್ಯೋತಿ ಯೋಜನೆಯಲ್ಲಿ. ಫ್ರೀ ಕರೆಂಟ್ಗೆ ಈಗ ಕಟಾಕಟ್ ಭಾಗ್ಯ ಡಿಕೆ ಶಿವಕುಮಾರ್ ಅವರ ಸರ್ಕಾರದಿಂದ. ಇನ್ನು ಮುಂದೆ ತೆರಿಗೆ ಕಟ್ಟೋರಿಗೆ ಉಚಿತ ವಿದ್ಯುತ್ ಕಟ್. ಯಾರ ಬಳಿ ಜಿಎಸ್ಟಿ ನಂಬರ್ ಇದೆಯೋ ಅವರಿಗೆಲ್ಲ ಈಗ ಶಾಕ್ ಕೊಟ್ಟಿರುವಂತದ್ದು. ಜಿಎಸ್ಟಿ ಸಂಖ್ಯೆ ಇದ್ದವರ ಹೆಸರನ್ನ ಕೈಬಿಡಲು ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಟ್ಯಾಕ್ಸ್ ಕಟ್ಟೋರ್ಗೂ ಉಚಿತ ಕರೆಂಟ್ ಕಟಾಕಟ್ ಭಾಗ್ಯ ಡಿಕೆ ಶಿವಕುಮಾರ್ ಅವರ ಸರ್ಕಾರದಿಂದ. ಬರೋಬ್ಬರಿ 2 ಲಕ್ಷ ಐಟಿ ಪಾವತಿದಾರರ ಪಟ್ಟಿ ಈಗ ಸಿದ್ಧ ಆಗಿರುವಂತದ್ದು. ಅಷ್ಟೂ ಜನರ ಹೆಸರನ್ನ ಕೈ ಬಿಡಲಿದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಜಿಎಸ್ಟಿ ಇಲ್ಲದಿದ್ರೆ ಮಾತ್ರವೇ ಉಚಿತ ವಿದ್ಯುತ್ ಭಾಗ್ಯ ಸಿಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಇನ್ಮುಂದೆ ಫ್ರೀ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರನ್ನ ಕೈ ಬಿಡಲಿದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಇನ್ಮುಂದೆ ತೆರಿಗೆ ಕಟ್ಟೋರು ಯಾರ್ಯಾರಿದ್ರಲ್ಲ ಅವರಿಗೆಲ್ಲ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇತ್ತಲ್ಲ, ಅದೆಲ್ಲ ಕಟ್ ಆಗುತ್ತೆ. ಯಾರ ಬಳಿ ಈ ಒಂದು ಜಿಎಸ್ಟಿ ನಂಬರ್ ಇದೆಯೋ ಅವರೆಲ್ಲರಿಗೂ ಕೂಡ ಈಗ ಶಾಕ್ ಎದುರಾಗಿರುವಂತದ್ದು. ಜಿಎಸ್ಟಿ ಸಂಖ್ಯೆ ಇದ್ದವರ ಹೆಸರನ್ನ ಕೈ ಬಿಡಲು ಚಿಂತನೆಯನ್ನ ನಡೆಸ್ತಾ ಇದೆ. ಟ್ಯಾಕ್ಸ್ ಕಟ್ಟೋರ್ಗೂ ಕೂಡ ಉಚಿತ ಕರೆಂಟ್ ಕಟ್ ಆಗತ್ತೆ. ಬರೋಬ್ಬರಿ 2 ಲಕ್ಷ ಐಟಿ ಪಾವತಿದಾರರ ಪಟ್ಟಿಯನ್ನ ಸಿದ್ಧ ಮಾಡಿರುವಂತದ್ದು ಡಿಕೆ ಸರ್ಕಾರ. ಅಷ್ಟೂ ಜನರ ಹೆಸರನ್ನ ಕೈ ಬಿಡಲಿದೆ ಅಂತೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಜಿಎಸ್ಟಿ ಇಲ್ಲದಿದ್ರೆ ಮಾತ್ರವೇ ಈ ಒಂದು ಉಚಿತ ವಿದ್ಯುತ್ ಭಾಗ್ಯ ಸಿಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೂ ಇನ್ಮುಂದೆ ಫ್ರೀ ಕರೆಂಟ್ ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರನ್ನ ಕೈ ಬಿಡಲಿದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ.
ಯಾರಿಗೆ ಫ್ರೀ ಕರೆಂಟ್ ಬಂದ್ ಆಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಗೃಹ ಬಳಕೆ ನೆಪದಲ್ಲಿ ವಾಣಿಜ್ಯ ಬಳಕೆಗೂ ಕೂಡ ಗೃಹ ಜ್ಯೋತಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಹೊರ ರಾಜ್ಯದವರಿಗೂ ಕೂಡ ಶಾಕ್ ಕೊಡಲು ಈಗ ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ಗೃಹ ಬಳಕೆ ನೆಪದಲ್ಲಿ ವಾಣಿಜ್ಯ ಬಳಕೆಗೂ ಗೃಹ ಜ್ಯೋತಿ ಬಳಕೆ ಆಗ್ತಾ ಇರುವಂತದ್ದು. ಹೊರ ರಾಜ್ಯದವರಿಗೂ ಕೂಡ ಈಗ ಶಾಕ್ ಕೊಡಲು ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕರ್ನಾಟಕದಲ್ಲಿ 1.70 ಕೋಟಿ ಕುಟುಂಬಗಳಿಗೆ ಫ್ರೀ ಕರೆಂಟ್ ಸಿಗ್ತಾ ಇದೆ. ಗೃಹ ಬಳಕೆಯ ನೆಪದಲ್ಲಿ ವಾಣಿಜ್ಯ ಬಳಕೆಗೂ ಗೃಹ ಜ್ಯೋತಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಆಧಾರ್ ಹಾಗೆ ಈ KYC ಮೊಬೈಲ್ ನಂಬರ್ಗಳ ಮರುಪರಿಶೀಲನೆ ಆಗುವಂಥದ್ದು. ಪ್ರತಿ ತಿಂಗಳು 440 ಕೋಟಿ ಖರ್ಚು ಮಾಡ್ತಾ ಇದೆ ಈ ಒಂದು ಸರ್ಕಾರ. ಪ್ರಾಪರ್ಟಿ ಹಾಗೆ ಮಳಿಗೆಗಳಿಗೆ ಫ್ರೀ ಕರೆಂಟ್ ಪಡೆದಿದ್ರೆ ಬಿಸಿ ತಟ್ಟಲಿದೆ ಅಂತ ಶಾಕ್ ಅನ್ನ ಕೊಟ್ಟಿದೆ, ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರದಿಂದ. ಇದೀಗ ಯಾರ್ಯಾರು GST ಕಟ್ತಾ ಇದ್ದಾರಲ್ಲ ಅವ್ರ ಬಳಿ ನಂಬರ್ ಇರುತ್ತಲ್ವಾ, ಅವ್ರಿಗೂ ಕೂಡ ಈಗ ಶಾಕ್ ಎದುರಾಗಿರುವಂಥದ್ದು. GST ಸಂಖ್ಯೆ ಇದ್ದವರ ಹೆಸರನ್ನ ಕೈ ಬಿಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಚಿಂತನೆಯನ್ನ ನಡೆಸಿರುವಂಥದ್ದು. ಬರೋಬ್ಬರಿ 1.2 ಲಕ್ಷಕ್ಕೂ ಹೆಚ್ಚು ಜನ ಈಗ 2 ಲಕ್ಷ IT ಪಾವತಿದಾರರ ಪಟ್ಟಿಯನ್ನ ಸಿದ್ಧಪಡಿಸಿರುವಂಥದ್ದು. ಅಷ್ಟೂ ಜನರ ಹೆಸರನ್ನ ಕೈ ಬಿಡೋದಕ್ಕೆ ಚಿಂತನೆಯನ್ನ ಮಾಡಿರುವಂಥದ್ದು DK ಶಿವಕುಮಾರ್ ಅವರ ಸರ್ಕಾರ. GST ಇಲ್ಲದಿದ್ದವ್ರಿಗೆ ಮಾತ್ರ ಈ ಒಂದು ಉಚಿತ ವಿದ್ಯುತ್ ಭಾಗ್ಯ ಅಂತ ಹೇಳಲಾಗ್ತಾ ಇದೆ. ಏನು ಸರ್ಕಾರಿ ಅಧಿಕಾರಿಗಳಿಗೆ ಫ್ರೀ ಕರೆಂಟ್ ಸಿಗ್ತಾ ಇತ್ತಲ್ಲ ಅದು ಕೂಡ ಕಟ್ ಮಾಡಲಿದೆ ಅಂತೆ ಈ ಒಂದು DK ಶಿವಕುಮಾರ್ ಅವರ ಸರ್ಕಾರ. ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರನ್ನ ಕೈ ಬಿಡಲಿದೆ. ಗೃಹ ಜ್ಯೋತಿ ಯೋಜನೆಯನ್ನ ಪಡೆದುಕೊಳ್ತಾ ಇದ್ದಂತಹ ಅರ್ಧಕ್ಕರ್ಧ ಫಲಾನುಭವಿಗಳ ಹೆಸರನ್ನ ಕೈ ಬಿಡಲಿರುವಂತದ್ದು